ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಸ್ಥಳ ಮಹಜರಿನ ನಂತರ ನಿನ್ನೆಯಿಂದ ಆರಂಭ ಆಯಿತು ಸಮಾಧಿಯನ್ನು ಅಗೆಯುವಂಥ ಕೆಲಸ. ಸಾಕ್ಷಿದಾರ ತೋರಿಸಿದಂಥ 13 ಜಾಗಗಳಲ್ಲಿ ನಿನ್ನೆ 1ನೇ ಜಾಗ ಫೇಲ್ ಆಯಿತು. ಇವತ್ತು 2, 3, 4ನೇ ಜಾಗಗಳಲ್ಲಿ 3ನೇ ಸ್ಪಾಟ್ನಲ್ಲೂ ಕೂಡ ಯಾವುದೇ ಥರದ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಸತತ 5 ಗಂಟೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ 1, 2 ಆಯಿತು, ಇದೀಗ 3 ಕೂಡ ಮುಕ್ತಾಯ ಆಗಿದೆ. ಯಾವುದೇ ಥರದ ಸಾಕ್ಷಿ ಸಿಕ್ಕಿಲ್ಲ. 1 ಏನಿಲ್ಲ, 2ರಲ್ಲೂ ಏನಿಲ್ಲ, 3ರಲ್ಲೂ ಏನಿಲ್ಲ, 4, 5, 6, 7, 8, 9, 10 13 ಜಾಗಗಳು ಈತ ತೋರಿಸಿರುವಂಥದ್ದು ಇದೇ ಪ್ರಕರಣದಲ್ಲಿ. 3ನೇ ಸ್ಪಾಟ್ನಲ್ಲೂ ಕೂಡ ಕಾರ್ಯಾಚರಣೆ ಆಯಿತು, ಆದರೆ ಯಾವುದೇ ಥರದ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಸತತವಾಗಿ 5 ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ. 15ರಿಂದ 20 ಜನ ಕಾರ್ಮಿಕರು ಕೈನಲ್ಲಿ ಹಾರೆ, ಗುದ್ದಲಿ, ಪಿಕಾಸಿಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಮ್ಯಾನ್ಯುಯಲ್ ಪವರನ್ನು ಬಳಸಿ ಇವತ್ತು JCB ಆಗಲಿ ಹಿಟಾಚಿನಾಗಲಿ ಬಳಸ್ತಾ ಇಲ್ಲ. ಸತತವಾಗಿ 5 ಗಂಟೆಗಳು ನಿರಂತರವಾದಂತಹ ಮಳೆಯ ಮಧ್ಯ SIT ಅಧಿಕಾರಿಗಳು, FSL ತನಿಖೆಯ ವೈದ್ಯರು, ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಕೂಡ AC ಮತ್ತು ಸಾಕ್ಷಿದಾರನ ಎದುರುಗಡೆಯೇ SIT ಅವರು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಪ್ರಕರಣದ ಗೌಪ್ಯತೆ ಮತ್ತು ಪಾರದರ್ಶಕತೆ ಕಾಪಾಡಿಕೊಳ್ಳೋದಕ್ಕೆ. ಆದರೆ ನಿನ್ನೆ ಈತ ತೋರಿಸಿದ್ದಂಥ 13 ಜಾಗಗಳ ಪೈಕಿ 1ಅನ್ನು ಅಗೆಯಲಾಗಿತ್ತು. ನಿನ್ನೆ ಯಾವುದೇ ಥರದ ಒಂದು ಸಾಕ್ಷಿ ಕೂಡ ಸಿಕ್ಕಿರಲಿಲ್ಲ. ಇವತ್ತು ಇದ್ದಂತಹ ಸೂಚನೆ ಈತ ಮಾಡಿರುವಂತಹ ಪಾಯಿಂಟ್ 2, 3, 4, 2 ಮತ್ತು 3 ಕೂಡ ಫೇಲ್ ಆಗಿದೆ. ರಹಸ್ಯ ಸಮಾಧಿ ಅಗೆಯುವಂತಹ ಕಾರ್ಯಕ್ಕೆ ಸದ್ಯಕ್ಕೆ ಬ್ರೇಕ್ ನೀಡಲಾಗುತ್ತಾ? ಊಟದ ಬಳಿಕ ಮತ್ತೆ 4ನೇ ಪಾಯಿಂಟ್ ಅಗೆಯುವಂತಹ ಕಾರ್ಯ. ಊಟ ಕೂಡ ಮಾಡಿಲ್ಲಂತೆ. ಸೊ ಈಗ 1 ಲಂಚ್ ಬ್ರೇಕ್. 6 ಅಡಿ ಉದ್ದ, 5 ಅಡಿ ಅಗಲ ಮಾರ್ಕ್ ಮಾಡ್ಕೊಂಡಿದ್ದಾರೆ. ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಇರುವಂಥ SIT ಕಾರ್ಯಾಚರಣೆ ನಡೀತಾ ಇದೆ. ಅನಾಮಿಕನ ಎದುರಿನಲ್ಲಿಯೇ SIT ಕಾರ್ಯಾಚರಣೆ ಮಾಡ್ತಾ ಇದೆ. 4ನೇ ಸ್ಪಾಟ್ನಲ್ಲೂ ಹಿಟಾಚಿ ಮೂಲಕ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ರಹಸ್ಯ ಸಮಾಧಿ ಅಗೆಯುವ ಕಾರ್ಯಕ್ಕೆ ಸದ್ಯಕ್ಕೆ ಬ್ರೇಕ್. ಒಂದು ಲಂಚ್ ಬ್ರೇಕ್ ಆದ ನಂತರದಲ್ಲಿ 4th ಪಾಯಿಂಟನ್ನು ಅಗೆಯುವಂತಹ ಕೆಲಸ ಮುಂದಾಗ್ತಾರೆ. 4th ಪಾಯಿಂಟನ್ನು ಅಗೆಯುವಂಥ ಕೆಲಸಕ್ಕೆ ಆಫ್ಟರ್ ಎ ಸ್ಮಾಲ್ ಲಂಚ್ ಬ್ರೇಕ್ ಮುಂದುವರಿಸುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ತನಕವೂ 13 ಪಾಯಿಂಟ್ಸ್, ನಿನ್ನೆ 1ನೇ ಪಾಯಿಂಟ್, ಇವತ್ತು 2, 3, 4ರಲ್ಲಿ ಅಗೆಯಬೇಕು ಅನ್ನುವಂಥದ್ದು ಸೂಚನೆ ಆಗಿತ್ತು. ಬೆಳಗ್ಗೆಯಿಂದ ಸತತವಾಗಿ 8 ಗಂಟೆಗಳ ಕಾಲ ಕಾರ್ಯಾಚರಣೆ. 2 ಮತ್ತು 3 ಕೂಡ ಆಗದಿದ್ದಾರೆ, ಫೇಲ್ಯೂರ್ ಆಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಇವತ್ತು ಇದ್ದಂತಹ ಸೂಚನೆ SIT ಅಧಿಕಾರಿಗಳಿಗೆ ಪಾಯಿಂಟ್ಸ್ ನಂಬರ್ 2, 3 ಮತ್ತು 4 3 ಜಾಗಗಳಲ್ಲಿ ಆಗುವಂತಹ ಕೆಲಸ ಆಗಬೇಕು ಅನ್ನುವಂಥದ್ದು. ಸದ್ಯಕ್ಕೆ ಬೆಳಗ್ಗೆಯಿಂದ ಸತತವಾದಂಥ ಕಾರ್ಯಾಚರಣೆಯಲ್ಲಿ 2 ಮತ್ತು 3ಅನ್ನು ಆಗದಿದ್ದಾರೆ, ಆದರೆ ಅದು ಕೂಡ ಫೇಲ್ಯೂರ್ ಆಗಿದೆ. ಯಾವುದೇ ಥರದ ಸಾಕ್ಷಿ ಸಿಕ್ಕಿಲ್ಲ ಅಂತ. ಇನ್ನು ಮುಂದುವರೆದಂತೆ 4ನೇದು ಅಗಿಬೇಕಾಗಿದೆ. ಏನಾಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಈಗಾಗಲೇ ಧರ್ಮಸ್ಥಳದಲ್ಲಿ 3 ಸ್ಪಾಟ್ಗಳನ್ನ ಅಗೆಯುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿರುವಂತದ್ದು. ಪ್ರಮುಖವಾಗಿ 3 ಸ್ಪಾಟ್ಗಳಲ್ಲಿ ಯಾವುದೇ ರೀತಿಯಾದಂತ ಅಸ್ಥಿ ಪಂಜರಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಮಾನವನ ಗುರುತಿರುವಂತ ಯಾವುದೂ ಕೂಡ ಅಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಇದೀಗ ಲಂಚ್ ನಂತರವಾಗಿ 4ನೇ ಗುರುತು ಏನೋ ಜಾಗ ಏನಿದೆ ಆ ಜಾಗಕ್ಕೆ ಅಗೆಯೋಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಡಿಸ್ಕಷನ್ ನಡೀತಾ ಇರುವಂತದ್ದು. ಯಾಕಂದ್ರೆ ಈ ಅನಾಮಿಕ ವ್ಯಕ್ತಿ ಬಂದು ಪ್ರತ್ಯಕ್ಷ ಆಗಿ 13 ಸ್ಪಾಟ್ ನಲ್ಲಿ 100 ಸ್ಪಾಟ್ ನಲ್ಲಿ 100 ಶವಗಳನ್ನ ಊತಿದೀನಿ ಅನ್ನುವಂತ ಹೇಳಿಕೆ ನೀಡಿದ್ದ. ಆದ್ರೆ ಈ ಸ್ಟಾರ್ಟಿಂಗ್ ಅಲ್ಲೇ ಈತ ಫೇಲ್ ಆಗ್ಬಿಟ್ನಲ್ಲ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಯಾಕಂದ್ರೆ ಈತ ಊತಿಟ್ಟಿರುವಂತ ಜಾಗವು ಏನಾದ್ರು ಮರತ್ನ ಅಥವಾ ಈತ ಊತಿಟ್ಟಿದ್ದೆ ಸುಳ್ಳು ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಈಗ 13 ಸ್ಪಾಟ್ಗಳನ್ನ SIT ಅವ್ರ ಮುಂದೆ ಗುರುತಿಸಿದ ನಂತರವಾಗಿ ಸದ್ಯಕ್ಕೆ 3 ಸ್ಪಾಟ್ಗಳಲ್ಲಿ ಅಗದಿರುವಂತದ್ದು. ಅದರಂತ ಸ್ಥಳದಲ್ಲಿ ಯಾವುದೇ ರೀತಿಯಾದಂತ ಅಸ್ಥಿ ಪಂಜರಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು ಯಾವುದೂ ಸಿಕ್ಕಿಲ್ಲ. ಇನ್ ಮುಂದಾದ್ರೂ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ 13 ಕೂಡ ಅಗೆಯುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಲಿದ್ದಾರೆ. ಆ 13ರಲ್ಲಿ ಯಾವ್ದಾದ್ರು ಸಿಕ್ಕರೆ ಮುಂದೆ ಕಂಟಿನ್ಯೂ ಮಾಡುವಂತ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಬಹುತೇಕ ಯಾವ್ದು ಸಿಗಲಿಲ್ಲ ಅಂದ್ರೆ ನ್ಯಾಯಾಲಯದ ಮುಂದೆ ಹೋಗಿ ಮತ್ತೆ ಈ ರೀತಿ ಅಗಿತಾ ಇದೀವಿ, ಯಾವ್ದು ಸಿಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಏನೋ ಹೇಳುವಂತ ಕೆಲಸವನ್ನ ಕೂಡ ಮಾಡುವಂತ ಸಾಧ್ಯತೆಗಳು ಹೆಚ್ಚಿರುವಂತದ್ದು. ಬಸವರಾಜು, ಬಹಳ ಸೂಕ್ಷ್ಮವಾದಂತಹ ಪ್ರಕರಣ. ಯಾಕೆ ಅಂತ ಹೇಳಿದ್ರೆ ಈತ ಸ್ಟಾರ್ಟಿಂಗ್ ಇನ್ನೂ ಕೂಡ ಪ್ರಿಲಿಮಿನರಿ ಸ್ಟೇಜಸ್ ನಲ್ಲಿ ಇದ್ದೀವಿ ಈ ಒಂದು ತನಿಖೆಯಲ್ಲಿ. ಈಗಲೇ ಫೇಲ್ ಆಗ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಪರಾವಿರೋಧ ಬಹಳಷ್ಟು ಚರ್ಚೆ ಇದೆ ಈ ಒಂದು ಪ್ರಕರಣದಲ್ಲಿ. ಈಗಲೇ ಅವರು ಖುಷಿ ಪಡುವಂಥ ಒಂದು ವಿಚಾರ ಆಗುತ್ತಾ, ಎಲ್ಲೋ ಒಂದು ಕಡೆ ಇವರು ಹೇಳ್ತಾ ಇರುವಂಥದ್ದು ಸುಳ್ಳು ಆರೋಪ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಜೊತೆಗೆ 13ಕ್ಕೆ 13 ಕೂಡ ಇವರು ಅಗೆಯುವಂಥ ಕೆಲಸ ಆಗಬೇಕಾಗುತ್ತೆ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಮೇಜರ್ ಡೆವಲಪ್ಮೆಂಟ್ಸ್ ಆಗಬಹುದಲ್ವಾ? ಸಂತೋಷ್, ಖಂಡಿತವಾಗಿ. ಯಾಕಂದ್ರೆ ಈ ಸದ್ಯಕ್ಕೆ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇರುವಂತದ್ದು. ಯಾಕಂದ್ರೆ
ಆ ಫೋರ್ಸ್ ಇತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂದಂತಹ ಫೋರ್ಸ್ ಅದು ಇತ್ತೀಚೆಗೆ 2 ದಿವಸದಲ್ಲೇ ಕಡಿಮೆ ಆಯ್ತಾ ಅನ್ನುವಂಥದ್ದು. ಯಾಕಂದ್ರೆ ಅನಾಮಿಕ ವ್ಯಕ್ತಿ ಸ್ಥಳವನ್ನ ಗುರುತಿಸ್ತಾನೆ, ಅನಾಮಿಕ ವ್ಯಕ್ತಿ ಬಂದು ಪ್ರತ್ಯಕ್ಷ ಹಾಕಿದಾನೆ, ಅನಾಮಿಕ ವ್ಯಕ್ತಿ ಬಂದು ತಾನು ಊಟ ಹಾಕಿರುವಂತಹ ಸ್ಥಳಗಳನ್ನ ತೋರಿಸಿ ನಿಂತಿದ್ದಾನೆ. ಅದರ ತನಿಖೆಯನ್ನ ಪೊಲೀಸರು ಮಾಡ್ತಾ ಇಲ್ಲ, ಪೊಲೀಸರು ವಿಳಂಬವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಊಹಾಪೋಹಗಳು, ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ SIT ಹೋಗಿ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ಸ್ವತಃ ಅನಾಮಿಕ ಮುಂದೆ ನಿಂತ್ಕೊಂಡು ಅಗಿದರೂ ಕೂಡ ಯಾವುದೇ ರೀತಿಯಾದಂತ ಅಸ್ಥಿ ಪಂಜರಗಳಾಗಿರ್ಬೋದು, ಯಾವುದು ಶವಗಳಾಗಿರ್ಬೋದು, ಯಾವುದು ಕೂಡ ಇಲ್ಲಿವರೆಗಾದ್ರೂ ಪತ್ತೆ ಆಗಿಲ್ಲ. ಹಾಗಾಗಿ ಸಾಕಷ್ಟು ಡಿಸ್ಕಷನ್ ನಡೆಯುವಂತದ್ದು. ಪ್ರಮುಖವಾಗಿ ಇನ್ನ 10 ಏನಿದೆ, 10 ಇರುವಂತ ಇದರಲ್ಲಿ ಆಗುತ್ತಾ ಸಿಗ್ತಾವ ಅನ್ನುವಂಥದ್ದು ಕಾಯ್ದಿಡಬೇಕಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಧರ್ಮಸ್ಥಳಕ್ಕೆ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಕುತೂಹಲ ಮೂಡಿಸಿದೆ ಪ್ರಣವ್ ಮೊಹಾಂತಿ ಅವರ ಭೇಟಿ. SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಧರ್ಮಸ್ಥಳಕ್ಕೆ. ಸಮಾಧಿಯಾಗಿರುವಂತಹ ಸ್ಥಳಕ್ಕೆ ಮೊಹಾಂತಿ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಧರ್ಮಸ್ಥಳಕ್ಕೆ SIT ಮುಖ್ಯಸ್ಥ. ಕುತೂಹಲ ಮೂಡಿಸ್ತಾ ಇದೆ ಪ್ರಣವ್ ಮೊಹಾಂತಿ ಅವರ ಭೇಟಿ. ಯಾತಕ್ಕಾಗಿ ಹೋಗ್ತಾ ಇದ್ದಾರೆ, ಇಷ್ಟೆಲ್ಲವೂ ಕೂಡ ಪ್ರಾಸೆಸ್ ನಡೀತಾ ಇದೆ. ಸ್ಟೆಪ್ ಬೈ ಸ್ಟೆಪ್ SITಯ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಇದೀಗ ಈತನೇ ತೋರಿಸಿರುವಂತಹ 13 ಜಾಗಗಳಲ್ಲಿ ಮಾರ್ಕಿಂಗ್ ವೈಸ್, ಅಂದರೆ ದಿನದಿಂದ ದಿನಕ್ಕೆ ಎಷ್ಟು ಸಮಾಧಿಗಳನ್ನು ಅಗೆಯಬೇಕು ಅನ್ನುವಂಥ ಒಂದು ಪ್ಲಾನಿಂಗಲ್ಲಿ SIT ಅವರಿದ್ದಾರೆ. ಹೀಗಾಗಿ ಇವರ ಮೇಲೂ ಅಷ್ಟೇ ದೊಡ್ಡ ಜವಾಬ್ದಾರಿ ಇರುತ್ತೆ ಸತ್ಯತೆಯನ್ನು ಹೊರತೆಗೆಯುವಂಥದ್ದು ಮತ್ತು ಇಂಚಿಂಚು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕಾಗಿರುತ್ತೆ SIT ಅಧಿಕಾರಿಗಳು. ಇದರ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಯಾಕೆಂತ ಹೇಳಿದ್ರೆ ನಿನ್ನೆಯ ಫಸ್ಟ್ ಅಟೆಂಪ್ಟ್ ಫೇಲ್ಯೂರ್ ಆಯಿತು. ಇವತ್ತು ಕೂಡ 2, 3 ಮತ್ತು 4ನೇ ಜಾಗಗಳನ್ನು ಅಗೆಯಬೇಕು ಅನ್ನುವಂಥ ಸೂಚನೆ ಇತ್ತು. ಇಲ್ಲಿಯ ತನಕವೂ ಎಕ್ಸೆಪ್ಟ್ 4th ಪಾಯಿಂಟ್ 2 ಮತ್ತು 3 ಬೆಳಗ್ಗೆ ನಿರಂತರವಾದಂತಹ ಮಳೆಯ ಮಧ್ಯದ ಕಾರ್ಯಾಚರಣೆಯಲ್ಲಿ 8 ಗಂಟೆಗಳ ಕಾಲದ ಕಾರ್ಯಾಚರಣೆ. ಇಲ್ಲಿಯ ತನಕವೂ 2 ಸ್ಥಳಗಳಲ್ಲಿ ಯಾವುದೇ ಥರದ ಸಾಕ್ಷ್ಯ ಸಿಕ್ಕಿಲ್ಲ. ಇಟ್ ಈಸ್ ಅ ಫೇಲ್ಯೂರ್ ಅಗೇನ್. ಹೀಗಾಗಿ ಪ್ರಣವ್ ಮೊಹಾಂತಿ ಅವರು ಭೇಟಿ ನೀಡ್ತಾ ಇದ್ದಾರೆ ಈ ಒಂದು ಜಾಗಕ್ಕೆ. SITಯಿಂದ ಬಿಡುಗಡೆ ಆಗ್ತಾರಾ ಪ್ರಣವ್ ಮೊಹಾಂತಿ? ಕೇಂದ್ರದ ಸೇವೆಗೆ ಹೋಗ್ತಾರಾ DGP ಪ್ರಣವ್ ಮೊಹಾಂತಿ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ. ಕೆಲ PSI ಅಧಿಕಾರಿ ಪಟ್ಟಿ ಸಿದ್ಧಪಡಿಸಿರುವಂತಹ ಕೇಂದ್ರ ಸಿದ್ಧಪಡಿಸಿರುವಂತಹ ಪಟ್ಟಿಯಲ್ಲಿ ಮೊಹಾಂತಿ ಅವರ ಹೆಸರಿದೆ. ಕೇಂದ್ರ ಸೇವೆಗೆ ಹೋಗುವುದಾದರೆ SITಯಿಂದ ಹೊರಗುಳಿಯಬೇಕಾಗತ್ತೆ. ಧರ್ಮಸ್ಥಳ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ SIT ಟೀಮ್, ಇದರ ಮುಖ್ಯಸ್ಥರು ಡಾಕ್ಟರ್ ಪ್ರಣವ್ ಮೊಹಾಂತಿ ಇದೀಗ ಕೇಂದ್ರದ ಕಡೆಗೆ ಹೋಗಬೇಕಾಗತ್ತೆ. SITಯಿಂದ ಬಿಡುಗಡೆ ಆಗ್ತಾರಾ, ಕೇಂದ್ರದ ಸೇವೆಗೆ ಹೋಗ್ತಾರಾ DGP ಪ್ರಣವ್ ಮೊಹಾಂತಿ? ಕೆಲ PSI ಅಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದೆ, ತಾವು ನೋಡಬಹುದು ನಮ್ಮ ಸ್ಕ್ರೀನ್ನಲ್ಲಿ. ಇದರಲ್ಲಿ ಪ್ರಣವ್ ಮೊಹಾಂತಿ ಅವರ ಹೆಸರು ಕೂಡ ಇರುವಂಥದ್ದು. ಸದ್ಯಕ್ಕೆ ಧರ್ಮಸ್ಥಳದ ಈ ಒಂದು ಬಹುದೊಡ್ಡ ಪ್ರಕರಣದ SIT ರಚನೆ ಏನಾಗಿದೆ, ಇದರ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಣವ್ ಮೊಹಾಂತಿ ಅವರು. ಇದೀಗ ಕೇಂದ್ರದ ಸೇವೆಯ ಕಡೆ ಹೋಗುವುದಾದರೆ SITಯಿಂದ ಹೊರಗುಳಿಯಬೇಕಾಗುತ್ತೆ ಪ್ರಣವ್ ಮೊಹಾಂತಿ ಅವರು. ಇದು ಕೂಡ ಆಶ್ಚರ್ಯಕರವಾದಂತಹ ಒಂದು ಮೂವ್, ಒಂದು ಡೆವಲಪ್ಮೆಂಟ್. ಯಾಕೆ ಅಂತ ಹೇಳಿದ್ರೆ ಬಹಳ ದಕ್ಷವಾದಂಥ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರು. ಇವರ ಮೇಲೆ ಒಂದು ನಿರೀಕ್ಷೆ ಇತ್ತು, ಈ ಒಂದು ಪ್ರಕರಣದಲ್ಲಿ ಸತ್ಯತೆಯನ್ನು ಹೊರತೆಗೆದುಕೊಡ್ತಾರೆ ಪ್ರಣವ್ ಮೊಹಾಂತಿ ಅವರು, ನ್ಯಾಯವನ್ನು ಕೊಡಿಸ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಪ್ರಾರಂಭಿಕ ಹಂತ ಇನ್ನೂ ಕೂಡ ತನಿಖೆಯದ್ದು. ಸದ್ಯಕ್ಕೆ 1 ವಾರ ಅಂತ ಇಟ್ಕೊಳ್ಳಬಹುದು. ಇಷ್ಟೆಲ್ಲವೂ ಕೂಡ ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂಥದ್ದು SIT ರಚನೆಯ ನಂತರದಲ್ಲಿ. ಈಗಲೇ ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರದ ಸೇವೆಗೆ ಈಗ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರು ಹೋಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದರೆ SITಯಲ್ಲಿ ಮುಂದುವರಿಯೋದಕ್ಕೆ ಯಾವುದೇ ಥರದ ಅವಕಾಶ ಇರೋದಿಲ್ಲ.